ರಂಗಜ್ಜಿ, ಉಡುಸ್ಲಮ್ಮನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಉಡುಸ್ಲಮ್ಮನ ಬಗ್ಗೆ ಏನು ಹೇಳ್ಬೇಕು ಅಂದರೆ, ಉಡುಸ್ಲಮ್ಮ ಎಷ್ಟು ದಿನ ಇದ್ದಾಳೆ, ಹೆಂಗೆ ಹುಟ್ಟಿದ್ಲು, ಹೆಂಗೆ ಬೆಳೆದ್ಲು, ಹೆಂಗೆ ಇಷ್ಟೊಂದು ಫೇಮಸ್ ಆದ್ಲು ಆ ತಾಯಿ. ಇವಾಗ ಆಷಾಢದಕ್ಕೆ ಇವಾಗ ಮುಂದಿನ ತಿಂಗಳು ಹುಟ್ಟಿತ್ತು. ಯಾವಾಗಿಲ್ಲ 500 ಶತಮಾನ ಕಳೆದಿರೋ. ನಿನಗೂ ಗೊತ್ತಿಲ್ಲ, ಅದು ನಮಗೂ ಯಾರೋ ನಿನ್ನಂತಾರೆ ಹೇಳಿದ್ರು. ನಾವು ನಿಮ್ಗೆ ನನಗೇನು ಗೊತ್ತು. ನಾವು ಮಡಿವಾಳ್ರು, ಇಲ್ಲಿ ದ್ವಾರಾಳ ಬಟ್ಟೆ ಹೋಗಿದ್ದಿದ್ದೆ. ಅದರಿಂದ ಇಲ್ಲಿ ಹೋಗಕ್ ಬರ್ತಿದ್ನಲ್ಲ. ನಿಮ್ದು ಊರು ದ್ವಾರಾಳನೇನಾ? ನಮ್ದು ಲಕ್ಷ್ಮೀ ಸಾಗರ. ಅದು ಲಕ್ಷ್ಮೀ ಸಾಗರ, ಬುಕ್ಕಾಪಟ್ಟಣ ತವ್ರ ಮನೆ. ಲಕ್ಷ್ಮೀ ಸಾಗರ ಕೊಟ್ಟರೆ ಆದ್ರೆ ಅದೇನೋ ನನಗೆ ಬಟ್ಟೆ ತಗೊಂಡೋಗಿ ಬಂದು ನಾನು ಧಾರಾಳಕ್ಕೆ ಹೋಗ್ಬೇಕು ಮನಸ್ಸು, ಇಲ್ಲಿಗೆ ಬರ್ಬೇಕು. ಇವತ್ತು 18 ವರ್ಷ ಆಯ್ತು. ತಾಯಿ ಕಂಡು ಆ ತಾಯಿ ಕಂಡು ಒಂದು ಅಂಗಡಿ ಮಾಡಿ 18 ವರ್ಷದಿಂದ ಮೈಸೂರು ಮಹಾರಾಜ ಬಂದ ಅಂತ ಹೇಳಿದ್ರು. ಇಲ್ಲಿ ಬಂದು ಯಾವಾಗ ಬಂದಿದ್ರು ಕಾಲದಾಗೆ ಬಂದು ಉಳ್ಕೊಂಡವ್ರೆ. ಯಾರು ಎದ್ದಿಲ್ಲ ಅಂತ ಮನೆ ಬಂದಿದ್ದಾರೆ, ಯಾರು ಇಲ್ಲ ಅಂತ. ಮೈಸೂರು ಮಹಾರಾಜ ಐತಿ, ಅವ್ರು ಊಟ ಐತಿ, ಜೀವಂತವಾಗಿದ್ದು ಯಾರು ಇಲ್ಲ ಅಂತ. ಅಂತ ಅವರು ತಾಯಿನ ಸ್ತೋತ್ರ ಮಾಡ್ಯಾರ. ಚಾಮುಂಡೇಶ್ವರಿನ ಸ್ತೋತ್ರ ಮಾಡ್ಯಾರ. ತಾಯಿನೇ ಸ್ತೋತ್ರ ಮಾಡೋದವ್ರು. ಆ ತಾಯಿ 5 ವರ್ಷದ ಮಗುವಾಗಿ ಬಂದು ಕೇಳ್ದಂತೆ, ಏನ್ ಸ್ವಾಮಿ ಅಂತ. ಅವಾಗ ಅವ್ರು ಹೇಳಿದ್ರಂತೆ, ನಾನು ಬರೋವರೆಗೂ ಇಲ್ಲಿ ತಾಯಿ, ನಾನು ಬಂದ್ಮೇಲೆ ನೀನು ಹೋಗಿಂತೆ ಅಂತ. ಅವತ್ತಿನ ಕಾಲದಾಗ ಈ ಅಮ್ಮ ಇಲ್ಲಿ ಊಟಿರೋಳು, ಭೂಮಿಯಿಂದ ಹೊಡೆದಿರೋಳು. ನೆಲದಾಗೆ ಹುಟ್ಟಿರೋದು, ಅಮ್ಮ ಯಾರು ವಿಗ್ರಹ ಇಟ್ಟಿರೋದಿಲ್ಲ. ಇಲ್ಲಿ ಭೂಮಿಯಿಂದ ಅವತ್ತು 5 ವರ್ಷ ಮಗ ಹೊಡೆದಿರೋಳ ಅಮ್ಮ. ಅವ್ರ ಮೈಸೂರು ಮಹಾರಾಜ ಬಂದ್ರು, ಗೊತ್ತಿಲ್ಲ. ಅವ್ರು ಬಂದಿದ್ರು ಹೋಗಳು ಎಮ್ಮ, ಅವ್ರು ಬಂದಿಲ್ಲ, ಎಮ್ಮ ಹೋಗಿಲ್ಲ. ಹಾಗಾಗಿ ಉಳಿದಿರೋ ಮಹಾತಾಯಿಗಳು ಉಳಿಸಮಾದೇವಿ. ಆ ಕಲ್ಲು ತಿರುಗೋದು ಮಹತ್ವ ಹೆಂಗೆ? ಅದು ಒಂದು ಪವಾಡ. ಅದೇ ಹೆಂಗೆ? ಯಾರು ಪೂಜಾರಿ ಇಲ್ಲ, ನೀನೇ ಪೂಜೆ ಮಾಡೋದು, ನೀವೇ ಕೇಳ್ಕೊಳ್ಳೋದು. ಆದ್ರೆ ನಿಮ್ ಕೆಲ್ಸಗಳು ಆಗ್ತಾವಂದ್ರೆ ಬಲಕ್ ತಿರುಗುತ್ತೆ, ಇಲ್ಲ ಅಂದ್ರೆ ಎಡಕ್ ತಿರುಗುತ್ತೆ. ಅಲ್ಲ ರಂಗಜ್ಜಿ, ಆ ಕಲ್ಲು ಅದನ್ನ ಸ್ಥಾಪನೆ ಮಾಡಿದ್ದೆ ಯಾರು? ಸ್ಥಾಪನೆ ಮಾಡೋದೇನಿಲ್ಲ, ಏನೋ ಅದು ಹೇಳಿದ್ದು. ಅದು ಹೆಂಗೆ, ಅದು ಹೆಂಗ್ ಬಂತು ತಲೆಗೆ? ಅದು ನನಗೆ ಗೊತ್ತಾಗಲ್ಲ. ನಾನು ಈಗ ನನಗೆ ಹುಷಾರಿಲ್ಲ, ಅವಾಗ ಇಲ್ಲೆಲ್ಲ ಕಲೆಕ್ಟಿ ಮಾಡೋದು. ಯಾಕೆ? ಬಂದ್ರು ಎಲ್ಲ ನಮ್ದು ಜಾಗ ಅಂತ ಕಲೆಕ್ಟ್ ಮಾಡೋದು. ಆ ಟೈಮಲ್ಲಿ ನಾನೊಂದು 6 ತಿಂಗಳು ಬರ್ಲಿಲ್ಲ. ನಾನು ಇಲ್ಲಿ ಬರ್ಲಿಲ್ಲ. ಆ ಟೈಮಲ್ಲಿ ನನಗೆ ಹೆಂಗ್ ಕಾಣೋದು ಅಂದ್ರೆ, ಮನ್ಸು ತಲೆನೇ ತಿರುಗ್ತಾ ಇರೋದು ಅಂತ ಕಾಣೋದು. ಕನ್ಸಲ್ಲಿ ಬಂತು ಆಲ್ಮಾರ್ ಗುಡ್ದಾಗೆ ತೋರ್ಸೋದು ಯಮ್ಮ. ಪ್ರತಿ ದಿನ ಒಂದಿನ ಮಿಸ್ಸಿಲ್ಲ. ಮಾರೆ ಎದ್ದು ಅನ್ನೋದು ಬರ್ಬೇಕು, ಸ್ತೋತ್ರ ಮಾಡಬೇಕು. 2 ನೋವು ಮತ್ತೆ ಒಂದು ತಿಂಗೆ ನೀರು ಇದ್ರೆ ಆ ತಾಯಿ ತಲೆ ಮೇಲೆ ಕಲ್ಲಿ ಮುಗಿತಲ್ಲ. ನನ್ನ ಕೆಲಸ 20, 30, 10 ನೋಡವ. ಅದು ಪವಾಡ ಅಂತ ಹೇಳ್ತಾರೆ. ಅದೇ ಒಂಥರ ನನಗೆ ಆ ಥರ ಕಾಣೋದು ಕಣ್ಣಿಗೆ. ಇವತ್ತು ದಿನದಾಗ ಅದು ಹೆಂಗ್ ಬಂತು ಅನ್ನೋ, ಯಾರು ಅದನ್ನ ಇಟ್ಟಿದ್ರು ಅನ್ನೋದು ಗೊತ್ತಿಲ್ಲ. ಆದ್ರೆ ಅದೇ ಗದೆ ಕಲ್ಲು ತಿರುಗದು. ನೀನು ಆ ಕಾಡಿನ ಕಲ್ಲು ತಂದಿತ್ತು, ಅಲ್ಲಿ ಆ ತಾಯಿ ನೆಲೆಸಿರ್ತಾಳೆ ಕಲ್ಲೊಳಗೆ. ಅಲ್ಲಿ ಅದು ಗುಡಿ ಯಾಕೆ ಕಟ್ಟಿಸ್ಕೊಂತಿಲ್ಲ? ಗುಡಿ ಕಟ್ಟಂಗಿಲ್ಲ ಅಂತ ಅಮ್ಮಂಗೆ. ಅದೇ ಯಾಕೆ? ಅವತ್ತಿನ ಕಾಲದಿಂದಲೂ ಹಂಗೆ ಅಂತೀವಿ. ಅದೇ ಯಾಕೆ ಗುಡಿ ಕಟ್ಟಂಗಿಲ್ಲ ಅಂತ ಅಮ್ಮನ ಕೂಡ ಹತ್ತಂಗಾಗುತ್ತೆ ಅಂತ ಕಟ್ಟಂಗಿಲ್ಲ. ಭಕ್ತರೇ ಪೂಜೆ ಮಾಡ್ಬೇಕಂತ ಅಮ್ಮನ ಆಸೆ. ಮತ್ತೆ ಕಟ್ಟಿದ್ರಂತಲ್ಲ ಗುಡಿನ? ಕಟ್ಟಿದ್ರು ಒಂದಿನ, ಇವತ್ತು ಕಟ್ಟಿದ್ ಬೆಳಗ್ಗಿಗೆ ಆಲೆ ಬಿದ್ದೋಗಿರೋದಂತ. ಆಲದ ಮರ ಕಡಿಯಕ್ಕೂ ಅಂತೆ. ಆಲದ ಮರ ಇನ್ನೂ ಕಡಿಬೇಕು ಅಂತ ಕೆಚ್ಚ ಹಾಕ್ತಾವ್ರೆ. ಏನೇನು ಹಾಕ್ತಾರೋ ಗೊತ್ತಿಲ್ಲ. ಈಗಲ್ಲ ಹಿಂದೇನೋ ಕೆಚ್ಚೈತೆ. ಹೌದಾ? ಆಯ್ತು, ಗೊತ್ತಾ, ಅದು ಸೂಕ್ಷ್ಮ ಗೊತ್ತಾಯ್ತು. ಕಂಡಿರೋದು ಕನಸಿನಲ್ಲಿ ಕಂಡ್ರೆ ಅದು ನಿಜ ಅದೇ ಆಗುತ್ತೆ, ಸುಳ್ಳಂತೂ ಆಗಲ್ಲ. ಕೆಚ್ಚ ಹಾಕಿದ್ರೆ ತಿಂತಾರೆ ಅವರು. ನಮ್ಗೇನ್ ಬೇಕು? ಆ ತಾಯಿ ಉಂಟು, ಅವ್ರುಂಟು ಅಲ್ವಾ? ಏನೋ ಹೇಳ್ತಾರೆ, ಗುಡಿ ಕಟ್ಟಿದ್ರೆ ಕಲ್ಲು ಹಂಗೆ ಬಿದ್ದವೆ ಅಂತ. ನಿಜನ? ಸತ್ಯ ಕಟ್ಟಾಗಿಲ್ಲ ಎಮ್ಮ. ಅದೇ ಯಾಕೆ ಪೂಜಾರು ಅಂತ ಹೇಳೋದು. ಯಾಕೆ ಗುಡಿ ಯಾಕೆ ಕಟ್ಟಬಾರ್ದು? ಅದು ನಮಗೆ ಇಷ್ಟ ಇಲ್ಲ ಅಂತ. ಪ್ರಪಂಚನೇ ಸುತ್ತಬೇಕು ಅಂತ ತಾಯಿ, ಅದಕ್ಕೋಸ್ಕರ
ಅಂದರೆ ಅಯ್ಯಮ್ಮನ ಲೆಕ್ಕಾಚಾರ ನಾನು ನೆರಳು ಮಾಡಾಳು, ನನಗೆ ನೆರಳು ಮಾಡೋದು ಬೇಡ ಬೇಡ ಅಷ್ಟೇ. ನೆರಳು ಕೇಳ್ಕೊಂಡು ಆ ತಾಯಿ ಹತ್ರ ನಾವು ಹೋಗ್ಬೇಕು. ಹೌದಲ್ಲ? ಕೇಳಬೇಕು, ತಾಯಿ ಹೇಳು ನಾವು ಕೇಳಬೇಕು. ಹ್ಞೂ, ಯಾಕೆ ನಾವು ನೆರಳು ಕೇಳಂಗಿಲ್ಲ, ನಾವು ನಿನಗೆ ನೆರಳು ಮಾಡ್ತೀವಿ ಅನ್ನಂಗಿಲ್ಲ. ಅವ್ರು ತೊಂದರೆ ಅನ್ಬೋದು. ಅವರು ಜಗತ್ತಾಳವರು, ಅವರು ನಮ್ಮ ಕೈಲಿ ಜನ ಆಳೋಕ್ಕೆ ಆಗಲ್ಲ. ತಾಯಿದು ಪವಾಡ ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಹ್ಞೂ, ಅವ್ರು ಯಾರು ರೂಪದಲ್ಲಿ ಬರ್ತಾರೋ, ಯಾರು ರೂಪದಲ್ಲಿ ಕಾಪಾಡ್ತಾರೋ, ಅದು ತಾಯಿಗೆ ಗೊತ್ತವರೆಗೂ ನಮಗೇನು ಗೊತ್ತು. ಹಾಗೆ ನಾವು ಆ ತಾಯಿ ಸುದ್ದಿ ಹಾಕ್ಲಿ, ಅವ್ರ ಕಷ್ಟ ಇದ್ದಾರೆ ಬರಲಿ, ಕೈ ಮುಗಿಲಿ, ಅವ್ರು ಕೇಳ್ಕೊಳ್ಳಿ, ನಮ್ಮಂಗೆ ಅವರು ಚೆನ್ನಾಗಿರ್ಲಿ ಅಲ್ವಾ. ಈಗ ಏನೋ ಒಂದು ಅರ್ಸ್ಕೊಂಡು ಬಂದಿರ್ತಾರೆ, ಅದು ನಿಜ ಆಗುತ್ತಾ? ಏನೋ ಒಂದು ಅರ್ಸ್ಕೊಂಡು ಬಂದಿರ್ತಾರೆ, ಅರ್ಸ್ಕೊಂಡು ಏನಂತ ಅರ್ಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ, ಹೆಂಗೆ ಅರ್ಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ, ಏನಂತ ಅರ್ಕೆ ಮಾಡ್ಕೋಬೇಕು? ಅವ್ರ ಮೊಸರನ್ನ ಎಡೆ ಕೊಡ್ತಾರೆ, ಕುರಿ ಕೊಡ್ತಾರೆ, ಯಾಕೆ ಕುರಿ ಕೋಳಿ, ಅವ್ರಿಗೆ ಇಷ್ಟೊಂದು ಸಲ ಒಂದು ಸೀರೆ ಬಟ್ಟೆಗೆ ಕೊಡ್ಬೋದು, ಮೊಸರನ್ನ ಎಡೆ ಕೊಡ್ಬೋದು. ಅವ್ರು ಇಷ್ಟಾನುಸಾರ ಪೂಜೆ ಕಡವ ಇಲ್ಲಿ ಅದು ಇದು ಅಂತ ಕೇಳಲ್ಲ. ಅವ್ರ ಮನ್ಸಿಗೆ ಏನು ಕೊಡ್ತಾಳ ತಾಯಿ ಬರ್ತಾಳ ಅವತ್ತು ಹೇಳ್ಕಂತಲ್ಲ ಅದು ಕೊಡ್ಬೇಕು. ಆದರೆ ಅಂದ್ಕೊಂಡಿದ್ದು ಕೊಡಲಿಲ್ಲ ಅಂದರೆ ಬಿಡಲ್ಲ, ಅದಂತೂ ಮನಸ್ಸೆಲ್ಲ ಅದು ಕಾಡುತ್ತೆ. ಅದು ಏನು ಹೇಳ್ತೀನಿ, ಈ ಅಲ್ಲಿ ಗಲೀಜು ಮಾಡೋದ ದಯವಿಟ್ಟು ನಿಲ್ಲಿಸ್ಬೇಕು ಅಂತ ಹೇಳ್ತೀನಿ. ಗಲೀಜು ನನ್ನ ಕೈಲಿ ಬಾಚಕ್ಕಾಗಲ್ಲ, ಕ್ಲೀನ್ ಮಾಡೋಕ್ಕಾಗಲ್ಲ. ನಿತ್ಯ ನೋಡಿದ್ರೆ ಒಂಥರ ಕಷ್ಟ ಆಗುತ್ತೆ. ಮೇಲೆ ಹಾಲು ತಂದು ಒಯ್ತಾರೆ, ಒಟ್ಟು ಮೊಸರು ಒಯ್ತಾರೆ, ಅನ್ನ ಮೊಸರು ಹಾಕ್ತಾರೆ. ಅವು ಬೆಳಕರಗಾಲ ಹುಲ ಮುಳ್ಗುಡ್ತಿರ್ತವೆ. ಇವತ್ತು ಬೆಳಿಗ್ಗೆ ಹಾಲು ಇದ್ರೆ ನಾಳೆ ಬೆಳಿಗ್ಗೆನೇ ನಾ ತೊಳೆಯೋದು, ಹೊಸ ತೊಳೆಯೋಕ್ಕಾಗುತ್ತಾ? ಅಲ್ಲಿ ಯಾರು ಹೇಳಂಗಿಲ್ವಾ? ಯಾರು ಹೇಳಲ್ಲ, ಅಲ್ಲಿ ಯಾರು ಹೇಳೋದು ಕೇಳೋದು ಯಾರು. ಅಕಸ್ಮಾತ್ ಈಗ ಯಾರ ನನ್ನಂತರ ದೇವಸ್ಥಾನಕ್ಕೆ ಬಂದಿರೋರು ಹೇಳಿರಿ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾರಂತೀನಿ ಜನ. ಅದು ಕರೆಕ್ಟ್. ಯಾರಾದ್ರು ಯಾಕೆ ನೀವೇನು ಬೇಕೋ ಅದು ಮಾಡ್ಕೊಳ್ರಿ ಅಂತಾರೆ. ಯಾರು ಜಗಳ ಮಾಡಲ್ಲ, ನಿಮ್ಮೇನು ಬೇಕೋ ಅದು ಮಾಡ್ಕೊಂಡು ಹೋಗಿ. ಈ ತಾಯಿ ಮಹಿಮೆ ಇಷ್ಟೇ. ಇಷ್ಟು ಯಾರೇನು ಜಗಳ ಮಾಡಲ್ಲ, ನೀನು ಪೂಜೆ ಮಾಡೋಕ್ಕೆ ಯಾರು ಮಾಡಲ್ಲ. ಆದರೆ ನಿನ್ನಾರು ನೀನು ಪೂಜೆ ಮಾಡ್ಕೊಂಡು ಹೋಗ್ಬೇಕು. ದೇವ್ರು ಹೇಳೋದು ಅಲ್ಲೆಲ್ಲ ಅದು ಇದು ಮಾಡೋದು ಮಾಡಬಾರ್ದು. ಅಂತ್ರ ಮಾರೋದು ದೇವ್ರ ಹತ್ರ ಉಡಿಸ್ಲಂಗೆ ಅಂತ್ರ ಇಲ್ವಲ್ಲ. ಅಲ್ಲ ಮಾಡಿ ಕೆಲವಷ್ಟು ದಿನ ಮಾಡಿದ್ರು, ಅದನ್ನ ಮಾಡಬಾರ್ದು, ಮಾಡಿಲ್ಲ. ಈ ತಾಯಿ ಅದು ಸತ್ಯ, ಅದು ಮಾಡಬಾರ್ದು. ಈ ತಾಯಿ ಮುಂದೆ ಅವೆಲ್ಲ ನಡೆಯಲ್ಲ. ತಾಯಿದೊಂದು ಅಕ್ಷತೆನೇ ಇರ್ಬೋದು, ಮಂತ್ರಿಸೋ ಅಕ್ಷತೆನೇ ಇರ್ಬೋದು, ಮುಂದೆರಡು ಕಾಳು. ಅದ್ರ ಪವಾಡ ಅದು ಹೇಳಕ್ಕಾಗಲ್ಲ. ತಾಯಿ ಉಂಟು ಅವರುಂಟು. ಆದ್ರೆ ಇಲ್ಲಿ ಮಂತ್ರ ಮಾರೋದು, ಮಂತ್ರಿಸೋದು, ದಾಡ್ ತೆಗಿಯೋದು, ಪೂಜೆ ಹಾಕ್ಸೋದು ಇವೆಲ್ಲ ನಡೆಯಲ್ಲ. ದೇವ್ರ ಹತ್ರ ಯಾರು ಪೂಜೆ ಹಾಕ್ಸಲ್ವಲ್ಲ? ಪೂಜೆ ಯಾರು ದೇವ್ರ ಹತ್ರ ಹಾಕ್ಸಲ್ವಲ್ಲ? ಹಾಕ್ತಾರೆ, ಕೆಲವರು ಕಡೆ ಕಟ್ಟೊಡಿಕೆಯಿಂದ ಹಾಕ್ತಾರೆ. ಹೌದಾ? ಮಾಡ್ತಾರೆ ಬೇಜಾರ. ಅಲ್ಲಿ ಕಟ್ಟೊಡಿಕೆ ಅಂದ್ರೆ 500,000 ಗಟ್ಟೆ ತೆಗಿತಾರೆ. ಇಲ್ಲಿ ಆ ಥರ ಏನಿಲ್ಲ. ಇಲ್ಲಿ ಅವ್ರು ಪೂಜೆ ಮಾಡಿಸ್ಕೊಳ್ಳೋದು ಬೇಕಾ, ಒಂದು 100-200 ಗಂಟೆ ಅಷ್ಟೇನಾ? ಅಷ್ಟು ಮೇಲೆ ಆ ತಾಯಿಗೆ ಹೊರೆ ಹಾಕಿದ್ರೆ ಕಚ್ಚವ. ಪ್ರಾಣಿಗಳು ಅಂದ್ರೆ ತುಂಬ ಇಷ್ಟ ಅಮ್ಮಂಗೆ. ಹಸ ಇದೈತೆ ಅಂದ್ರೆ ಹಾಲು ತಂದೊಯ್ಬೇಕು. ಹಂಗ ಗಿಣದಾಲೆ ಆಗಲಿ ತಂದೊಯ್ತಿದ್ವಿ. ಇಲ್ಲಾಂದ್ರೆ ಹಾಲು ಅಭಿಷೇಕ, ಹಾಲಿನ ಅಭಿಷೇಕ. ಹಾಲು ಇಲ್ಲದ್ರೆ ಹಾಲೆ ಕರಿಯಲ್ಲ. ಹೌದಾ? ಹಂಗೆ ಒಟ್ಟು ನಾವೇನೋ ಒಂದು ಮಾಡ್ತಿದ್ದೀವಿ ಅಂದರೆ ತಕ್ಷಣಕ್ಕೆ ಎಮ್ಗದ್ದು ಅರ್ಪಿಸ್ಬೇಕು. ನೀನೇನೇ ಫಸ್ಟಿ ಕೆಲಸ ಮಾಡ್ತೀವಿ ಅಂದರೆ ಬಂದಿಲ್ಲ ಒಂದು ಮಾತು ಹೇಳಿ ಏನೋ ಒಂದು ಸ್ವಲ್ಪ ಕೊಟ್ಟು ಹಂಗೆ ಕೆಲಸ ಆದರೂ ಸುಸೂತ್ರವಾಗುತ್ತೆ. ಅಜ್ಜಿ ತುಂಬ ದೊಡ್ಡ ಮಾಹಿತಿ ಕೊಟ್ರಿ ನಮಗೆ. 4 ಜನ ತಿಳ್ಕೊಂಡು ಇದ್ರಂತೇನೆ ನಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು. ಆಯ್ತವ, ಎಲ್ಲರೂ ಹಿಂಗೆ ತಾಯಿ ನಮ್ಮವ್ವ ಶಕ್ತಿವಂತಿ, ಪವಾಡಗಿತ್ತಿ. ನೀವು ಬರ್ರಿ, ಕಷ್ಟ ಅಂದವ್ರಿಗೆ ತಾಯಿ ನಮ್ಮ ಕೈ ಕಾಪಾಡ್ತಾಳೆ. ಕಷ್ಟ ಅಂದವ್ರಿಗೆ ಒಂದು ಕೈ ಮುದ್ದು ನೀವು ಚೆನ್ನಾಗಾಗ್ರವ, ನನ್ನಂಗೆ ನೀವು ಚೆನ್ನಾಗವ. ನೋಡಿ ಫ್ರೆಂಡ್ಸ್, ಉಡಿಸ್ಲಮ್ಮಂದು ಸ್ಟೋರಿ ಹೇಳಿದರು ಇಲ್ಲಿವರೆಗೂ ರಂಗಜ್ಜಿ. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಲೈಕ್ ಮಾಡಿ.